ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನ್ ಡೈಲಿ ಯೂಸ್ ಮಾಡುವಂತ ಸನ್ಸ್ಕ್ರೀನ್ ನ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಕೂಡ ಕೇಳ್ತಾನೆ ಇದ್ರಿ, ಮ್ಯಾಮ್ ನೀವ್ ಯೂಸ್ ಮಾಡುವಂತ ಸನ್ಸ್ಕ್ರೀನ್ ಯಾವ್ದು ಅಂತ ಹೇಳಿ. ಸೊ ನಾನು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುವಂತ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಸನ್ಸ್ಕ್ರೀನ್ ನನ್ಗೆ ಡಾಕ್ಟರ್ ರೀಸೆಂಟ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಅಂಡ್ ಪ್ರೀವಿಯಸ್ ಎಲ್ಲ ನಾನು ಅಂದ್ರೆ ಸುಮಾರು ವರ್ಷ ಒಂದು 8 to 10 ಇಯರ್ಸ್ ಅಂತಾನೆ ಅನ್ಕೋಬಹುದು. ಸೊ ನಾನು ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ, ರಿವಿಲಾ ಟಿಂಟೆಡ್ ಸನ್ಸ್ಕ್ರೀನ್ ಅಂತ ಹೇಳಿ ಪಿಕ್ ಕೂಡ ಹಾಕಿರ್ತೀನಿ. ಸೊ ಆ ಒಂದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಿದ್ದೆ. ಈಗ 1 ಮಂತ್ ಇಂದ ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಶಿಫ್ಟ್ ಆದ ಅಂತಾನು ಕೂಡ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು 1 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ತಡ ಮಾಡದಂತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನ್ ಯೂಸ್ ಮಾಡ್ತಿರೋಂತ ಸನ್ಸ್ಕ್ರೀನ್ ಯಾವ್ದು ಅಂತ ಹೇಳಿದ್ರೆ UV ಸ್ಟೇಬಲ್ ಸನ್ಸ್ಕ್ರೀನ್ ಜೆಲ್ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ವಾ, ಇದೇ ಆ ಒಂದು ಸನ್ಸ್ಕ್ರೀನ್. ಸೊ ಇದು ಬಂದು ಟಿಂಟೆಡ್ ಸನ್ಸ್ಕ್ರೀನ್ ಆಗಿದೆ. ಓಕೆನಾ? ಸೊ ನಾನು ಪ್ರೀವಿಯಸ್ ಕೂಡ ಅಂದ್ರೆ ಸುಮಾರು ವರ್ಷ ಕೂಡ ಟಿಂಟೆಡ್ ಯೂಸ್ ಮಾಡ್ತಿದ್ದೆ. ಅಂಡ್ ಈಗ ಕೂಡ ಡಾಕ್ಟರ್ ನನಗೆ ಟಿಂಟೆಡ್ ಸನ್ಸ್ಕ್ರೀನ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಯಾಕೆ ನಾನು ಶಿಫ್ಟ್ ಆದೆ ಅಂತ ಹೇಳಿದ್ರೆ, ಸೊ ನಾನು ನನಗೆ ಹೇಳ್ದಲ್ವಾ, ಒಂದು 8 ರಿಂದ 10 ವರ್ಷ ಒಂದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ಅಂತ ಹೇಳಿ. ಸೊ ನನಗೂ ಕೂಡ ಸ್ವಲ್ಪ ಚೇಂಜಸ್ ಬೇಕಾಗಿತ್ತು. ಸೊ ಹಾಗಾಗಿ ಡಾಕ್ಟರ್ಗೆ ಕೇಳಿದಾಗ ಸೊ ಈ ಒಂದು ಸನ್ಸ್ಕ್ರೀನ್ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಅಂಡ್ ಇದು ಈ ಸನ್ಸ್ಕ್ರೀನ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನೀವು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಆರಾಮ್ಸೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡಬಹುದು. ಇದು ತುಂಬಾ ಲೈಟ್ ವೇಟ್ ಆಗಿದೆ ಅಂಡ್ ಆಲ್ಸೋ ನಾನ್ ಕ್ರೇಜಿ ಆಗಿರ್ಬೋದು, ಮತ್ತೆ ನಾನ್ ಆಯಿಲಿ ಆಗಿರ್ಬೋದು ಅಂಡ್ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾವು ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡ್ರೆ ಸಾಕು, ಬೇರೆ ಯಾವ್ದೇ ರೀತಿ ಡೇ ಕ್ರೀಮ್ ಆಗಿರ್ಬೋದು ಅಥವಾ BB ಕ್ರೀಮ್, CC ಕ್ರೀಮ್ ಅಥವಾ ಮೇಕಪ್ ಯೂಸ್ ಮಾಡುವಂತ ಫೌಂಡೇಶನ್ ಕ್ರೀಮ್ ಏನು ಯೂಸ್ ಮಾಡೋ ನೀಡೇ ಇಲ್ಲ. ಬಿಕಾಸ್ ಟೆಕ್ಸ್ಚರ್ ಆ ರೀತಿನಲ್ಲಿ ಇದೆ. ಓಕೆನಾ? ಸೊ ನಿಮ್ಗೆ ಅದು ಟೆಕ್ಸ್ಚರ್ ಕೂಡ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಈ ಒಂದು ಸನ್ಸ್ಕ್ರೀನ್ ನಲ್ಲಿ SPF 50 PA 3+ ಇದೆ. ಓಕೆನಾ? ಸೊ SPF 50 ಇದೆ ಅಂದ್ರೆ ನಿಮ್ಗೆ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು ಅಂಡ್ ಆಲ್ಸೋ ಮೆಲಾಸ್ಮಾ ಆಗಿರ್ಬೋದು, ಸೊ ಏನೇ ನಿಮ್ಮ ಫೇಸ್ ಅಲ್ಲಿ ಕಲೆಗಳಿತ್ತು ಅಂತ ಹೇಳಿದ್ರೆ ಸೊ ಅದು ಶೋ ಆಗೋದಿಲ್ಲ. ಅಂಡ್ ಆಲ್ಸೋ ನೀವು ಎವ್ರಿ ಡೇ ಯೂಸ್ ಮಾಡ್ತಿದಾಗ್ಲೂ ಕೂಡ ಅದು ಫುಲ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸನ್ ಡ್ಯಾಮೇಜಸ್ ಅಂದ್ರೆ ನಿಮ್ಗೆ ಏನಾದ್ರು ಟ್ಯಾನ್ ಆಗಿತ್ತು ನಿಮ್ಮ ಫೇಸ್ ಅಂತ ಹೇಳಿದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಇದು ವರ್ಕ್ ಕೊಡುತ್ತೆ. ಅಂಡ್ ಇದು ನಾನ್ ಕಾಮಿಡೋಜೆನಿಕ್ ಆಗಿದೆ, ಅದೇ ರೀತಿ ಕಾಮಿಡೋಜೆನಿಕ್ ಇನ್ಗ್ರೀಡಿಯೆಂಟ್ಸ್ ಇಲ್ಲ. ಅಂಡ್ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ. ಅಂಡ್ ತುಂಬಾನೇ ಲೈಟ್ ವೇಟ್ ಆಗಿದೆ, ಈಸಿಯಾಗಿ ಕೂಡ ಬ್ಲೈಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಅಂದ್ರೆ UVA ಮತ್ತೆ UVB ಏನ್ ಹಾರ್ಮ್ಫುಲ್ ರೇಸ್ ಇರತ್ತಲ್ವಾ, ಆ 2 ರೇಸ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮಾರ್ನಿಂಗ್ ಟೈಮ್ ಮಸ್ಟ್ ಅಂಡ್ ಶುಡ್ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ಎಸ್ಪೆಷಲಿ ನಿಮ್ಮ ಸ್ಕಿನ್ ಏನಾದ್ರು ಪಿಗ್ಮೆಂಟೇಶನ್ ಸ್ಕಿನ್ ಆಗಿತ್ತು, ಮತ್ತೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ, ಮತ್ತೆ ಮೆಲಾಸ್ಮಾ ಇತ್ತು ಅಂತ ಹೇಳಿದ್ರೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ. ಈ ಸನ್ಸ್ಕ್ರೀನ್ ಬಗ್ಗೆ ನಾನು ಸಾಕಷ್ಟು ದಿನಗಳ ಹಿಂದೆನೆ ಒಂದು ವಿಡಿಯೋ ಕೂಡ ಮಾಡಿದೀನಿ. ಪಿಗ್ಮೆಂಟೇಶನ್ ಕ್ಲಿಯರ್ ಆಗಕ್ಕೆ ರುಟೀನ್ ವಿಡಿಯೋ ಕೂಡ ಒಂದು ಮಾಡಿದೆ. ಸೊ ಅದರಲ್ಲಿ ಈ ಒಂದು ಸನ್ಸ್ಕ್ರೀನ್ ಬಗ್ಗೆ ಕೂಡ ಹೇಳಿದೆ, ಇದನ್ನ ಯೂಸ್ ಮಾಡಿ ಅಂತ ಹೇಳಿ. ಸುಮಾರು ಜನ ಕೂಡ ಯೂಸ್ ಮಾಡ್ಕೊಂಡು ಪಿಗ್ಮೆಂಟೇಶನ್ ಎಲ್ಲ ಕಡಿಮೆ ಆಗಿದೆ ಅಂತಾನು ಕೂಡ ಚೆನ್ನಾಗಿ ರಿವ್ಯೂ ಕೂಡ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೂ ಕೂಡ ಡಾಕ್ಟರ್ ಇದನ್ನೇ ಯೂಸ್ ಮಾಡ್ಲಿಕ್ಕೆ ಹೇಳಿದ್ರು. ಬಿಕಾಸ್ ನಾನು ಫಸ್ಟ್ ಟಿಂಟೆಡ್ ಯೂಸ್ ಮಾಡ್ತಿದ್ದೆ ಅಲ್ವಾ, ಸೊ ಹಾಗಾಗಿ ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಸಜೆಸ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ UV ಸ್ಟೇಬಲ್ ಈ ಒಂದು ಸನ್ಸ್ಕ್ರೀನ್ ಜೆಲ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಹೈಡ್ರೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಾಯಶ್ಚರೈಸರ್ ಯೂಸ್ ಮಾಡ್ಕೊಳಕ್ಕೆ ಹೇಗೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗತ್ತಲ್ವಾ, ಸೇಮ್ ಅದೇ ರೀತಿ ನನಗೆ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಮಾಯಶ್ಚರೈಸೇಷನ್ ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿ ಇದು ಪ್ರೊಟೆಕ್ಷನ್ ಸಿಗುತ್ತೆ, ಅಂದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಲೈಕ್ ಅಂದ್ರೆ ಡ್ರೈ ಆಗದ ರೀತಿನಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಸೊ 2 in 1 ರೀತಿನಲ್ಲಿ ಸನ್ಸ್ಕ್ರೀನ್ ವರ್ಕ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 50 ml ಗೆ 495 rupees ಇದೆ, 495 ರೂಪಾಯಿ. 5 rupees ಕಮ್ಮಿ 500 rupees ಅಂತಾನೆ ಹೇಳ್ಬೋದು. ವರ್ತ್ ಇದೆ, ತುಂಬಾನೇ ಅಫೋರ್ಡಬಲ್ ಪ್ರೈಸ್. ಅಂಡ್ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಸನ್ಸ್ಕ್ರೀನ್ ಆಗಿದೆ. ಅಂಡ್ ಈ ಸನ್ಸ್ಕ್ರೀನ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಜಿಂಕ್ ಆಕ್ಸೈಡ್ ಇದೆ, ವಿಟಮಿನ್ ಇ, ಅಲೋವೆರಾ, ಟಿಟಾನಿಯಂ ಡಿಆಕ್ಸೈಡ್, ಆಮೇಲೆ ಶಿಯಾ ಬಟರ್. ಸೊ ಹೀಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ ಫ್ರೆಂಡ್ಸ್. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ, ಯಾವ್ದೋ ಹಾರ್ಮ್ಫುಲ್ ಕೆಮಿಕಲ್ಸ್ ಅಲ್ಲ ಇದು.
ಸೊ ಇದೆಲ್ಲದೂ ಕೂಡ ಕೆಮಿಕಲ್ಸ್ ಫ್ರೀ ಆಗಿದೆ. ಆಮೇಲೆ ಬೇರೆ ಪ್ಯಾರಾಬಿನ್ಸ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು, ಏನೂ ಇಲ್ಲ. ಸೊ ಇದು ಡರ್ಮಟಾಲಜಿಕಲ್ ಟೆಸ್ಟೆಡ್ ಆಗಿರೋದ್ರಿಂದ ಫ್ರೀ ಆಗಿದೆ. ಅಂಡ್ ಟೆಕ್ಸ್ಚರ್ ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ, ತುಂಬಾ ಚೆನ್ನಾಗಿ ಒಂದ್ ರೀತಿ ಸ್ಟ್ಯಾಂಡರ್ಡ್ ಆಗಿದೆ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಅಂಡ್ ಓಪನ್ ಮಾಡೋದು ಈ ರೀತಿನಲ್ಲಿ ಓಪನ್ ಮಾಡಿ ನೋಡಿ, ಟ್ಯೂಬ್ ತರ ಇದೆ ಫ್ರೆಂಡ್ಸ್. ಜಸ್ಟ್ ನಾನು ಸ್ವಲ್ಪ ತಗೊಂತೀನಿ, ಕಾಣಿಸ್ತಿದ್ಯಾ? ಟಿಂಟೆಡ್ ಸೇಮ್ ನಾವು ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಆರ್ ಫೌಂಡೇಶನ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಅದೇ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಟಿಂಟೆಡ್ ಯಾರೆಲ್ಲ ಯೂಸ್ ಮಾಡ್ತಿರ್ತೀರಾ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಅಪ್ಲೈ ಮಾಡಿ ತೋರಿಸ್ತೀರಾ, ಯಾಕೆ ಅಂತ ಹೇಳಿದ್ರೆ ನಾನು ನೈಟ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೈಟ್ ಟೈಮ್ ಎಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸುಮ್ಮನೆ ವೇಸ್ಟ್ ಆಗತ್ತೆ. ಸೊ ನೀವ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ 2 ಫಿಂಗರ್ ಇದೆ ಅಲ್ವಾ, ಸೊ ಇಲ್ಲಿ ಇವೆರಡು ಫಿಂಗರ್ ಅಲ್ಲಿ ನಾವು ಈಕ್ವಲ್ ಕ್ವಾಂಟಿಟಿ ತಗೋಬೇಕು. ಓಕೆನಾ? ಸೊ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ಫೇಸ್ ಗೆ ನಾವು ಅಪ್ಲೈ ಮಾಡಬೇಕು. ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ವಾಶ್ ಆಗಿರ್ಬೇಕು. ಆಮೇಲೆ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಸೀರಮ್ ಅಪ್ಲೈ ಮಾಡಿ. ಅಂಡ್ ಅದಾದ್ಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಈ ಒಂದು ಚಳಿಗಾಲದಲ್ಲಂತೂ ಮಾಯಶ್ಚರೈಸರ್ ಅಂತೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಸೊ ಮಾಯಶ್ಚರೈಸರ್ 1 ಫಿಂಗರ್ ಅಂದ್ರೆ ಇಲ್ಲಿವರೆಗೂ ಈ ಕ್ವಾಂಟಿಟಿ ತಗೋಬೇಕು. ಓಕೆನಾ? ಅಂಡ್ ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ಫೇಸ್ ಗೆ ನೀವು ನೀಟಾಗಿ, ತುಂಬಾ ಉಜ್ಲಿಕ್ಕೆ ಹೋಗ್ಬೇಡಿ, ನೀಟಾಗಿ ಈ ರೀತಿ ತುಂಬಾ ಲೈಟ್ ಆಗಿ ರೀತಿ ಮಸಾಜ್ ಮಾಡಿ. ಅಂದ್ರೆ ಮಸಾಜ್ ಮಾಡ್ತಾನೆ ಇರೋದಲ್ಲ, ಅಪ್ಲೈ ಮಾಡೋದು ಈ ರೀತಿ ನಿಧಾನಕ್ಕೆ ಮಾಡಿ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಅಪ್ಲೈ ಮಾಡಿ. ಓಕೆನಾ? ಸೊ ಬಿಸ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ 15 ಮಿನಿಟ್ಸ್ ಬಿಫೋರ್ ಅಪ್ಲೈ ಮಾಡಿರ್ಬೇಕು. ಅಂಡ್ ಮನೇಲಿ ಇದೀರಾ ಅಂತ ಹೇಳಿದ್ರು ಕೂಡ ಅಪ್ಲೈ ಮಾಡ್ಲೇಬೇಕು. ಸುಮಾರು ಜನ ಕೇಳ್ತಿರ್ತೀರಾ ಮನೇಲಿ ಇದ್ರು ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾ ಅಂತ ಹೇಳಿ. ಹೌದು, ಮನೇಲಿ ಇದ್ದಾಗ ಸನ್ಲೈಟ್ ಬಂದೇ ಬರುತ್ತೆ ಅಲ್ವಾ, ಬಟ್ ವಿಂಟರ್ ಅಲ್ಲಂತೂ ಯೂಸ್ ಮಾಡ್ಲೇಬೇಕು. ಬರೀ ವಿಂಟರ್ ಅಂತಲ್ಲ, ಎಲ್ಲಾ ಸೀಸನ್ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಲೇಬೇಕು. ಓಕೆನಾ? ಸೊ ಮನೇಲಿ ಇದ್ರು ಹೊರಗಡೆ ಹೋದ್ರು ಸೊ ಯೂಸ್ ಮಾಡ್ಕೊಳ್ಳಿ. ಅಂಡ್ ಈ ಸನ್ಸ್ಕ್ರೀನ್ ಎಬೋ 18 ಇಯರ್ಸ್ ಇದ್ದೀರಾ, ಗಂಡ್ ಮಕ್ಳು, ಹೆಣ್ಮಕ್ಳು, ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಅಂಡ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಬಿಲೋ 18 ಇಯರ್ಸ್ ಇದ್ರ, ಪ್ರೆಗ್ನೆಂಟ್ ಲೇಡೀಸ್ ಇದ್ರ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ, ಅವ್ರು ಓಕೆ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಬಟ್ ಡಾಕ್ಟರ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೆಲವರಿಗೆ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರಂತೆ. ಅವರು ಡೈರೆಕ್ಟ್ ಆಗಿ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ಬೇಕು. ಸರಿ ಕೊಡ್ಬೇಕೋ ಬೇಡ ಅಂತ ಹೇಳಿ ಡಾಕ್ಟರ್ ಡಿಸೈಡ್ ಮಾಡ್ತಾರಂತೆ. ಬಟ್ ನನ್ ವಿಡಿಯೋ ನೋಡ್ಕೊಂಡು ಯಾರು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಬೋ 18 ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಬಿಲೋ 18 ಇಯರ್ಸ್ ಬಿಟ್ಟು ಇನ್ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಓಕೆನಾ? ಆಮೇಲೆ ಇದಾದ್ಮೇಲೆ ಬೇಕಾದ್ರೆ ಪೌಡರ್ ಅಂದ್ರೆ ಲೂಸ್ ಪೌಡರ್ ಅಂತ ಕಾಂಪ್ಯಾಕ್ಟ್ ಪೌಡರ್ ಕೂಡ ಹಾಕೋಬಹುದು. ಯಾವ್ದೇ ರೀತಿ ಬಿಬಿ ಕ್ರೀಮ್, ಸಿಸಿ ಕ್ರೀಮ್ ಅಥವಾ ಫೌಂಡೇಶನ್ ಕ್ರೀಮ್, ಎಕ್ಸ್ಟ್ರಾ ಡೇ ಕ್ರೀಮ್ ಏನು ಬೇಡ ಫ್ರೆಂಡ್ಸ್. ಸುಮಾರು ಜನ ಕೇಳ್ತೀರಾ ಮ್ಯಾಮ್ ಡೇ ಕ್ರೀಮ್ ಹೇಳಿ ಅಂತ ಹೇಳಿ. ಇದೇ ಡೇ ಕ್ರೀಮ್. ಸೊ ಡೇ ಕ್ರೀಮ್ ಆಗಿ ಸನ್ಸ್ಕ್ರೀನ್ ಆಗಿ ವರ್ಕ್ ಮಾಡುತ್ತೆ. ಸೊ ಬೆಸ್ಟ್ ಇದೆ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಇದು ನಿಮ್ಗೆ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಲಿಂಕ್ ನಾನು ಕೊಟ್ಟಿರ್ತೀನಿ, ನೀವು ಆನ್ಲೈನ್ ಅಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗಂತೂ ಪರ್ಸನಲಿ ಇಷ್ಟ ಆಯ್ತು. ಅಂಡ್ ಇದನ್ನ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡಿದಾಗ ಮತ್ತೆ ಅಗೇನ್ ವಿಡಿಯೋ ಮಾಡ್ತೀನಿ. ಬಟ್ ಇವಾಗೇನ್ ಚೇಂಜ್ ಮಾಡಲ್ಲ, ಡಾಕ್ಟರ್ ಚೇಂಜ್ ಮಾಡಬಾರ್ದು, ಇದನ್ನೇ ಯೂಸ್ ಮಾಡು ಅಂತ ಹೇಳಿದ್ರೆ. ಸೊ ಇದನ್ನೇ ನಾನು ತಗೊಂಡಿದ್ದೀನಿ. ತುಂಬಾನೇ ಅಫೋರ್ಡಬಲ್ ಪ್ರೈಸ್, 500 rupees ಆರಾಮ್ಸ ಕೊಡ್ಬೋದಲ್ಲ. ಸೊ ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ನನ್ನ ಸನ್ಸ್ಕ್ರೀನ್ ಬಗ್ಗೆ ಕೇಳ್ತಾ ಇದ್ದೀನಿ, ನಾನು ಯೂಸ್ ಮಾಡುವಂತದ್ದು ಸೊ ತೋರಿಸಿದೀನಿ. ಸೊ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಏನೇ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ರಿಸಲ್ಟ್ ಕೊಡುವಂತ ಸನ್ಸ್ಕ್ರೀನ್ ಅವರು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.